7 ಇಂಚು 7 ಎಡೆ. ನನ್ನ ಮಗಳಿಗೆ ಮಾತು ಅಷ್ಟು ಕರೆಕ್ಟಾಗಿ ಬರ್ತಿರ್ಲಿಲ್ಲ. 430 ಕಿಲೋಮೀಟರ್ ದೂರದಿಂದ ಬ್ಯಾಂಗ್ಳೂರಿಂದ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ವಿಡಿಯೋ ಮಾಡಲೇಬೇಕು, ನಿಮಗೆ ಈ ದೇವಸ್ಥಾನದ ಬಗ್ಗೆ ತಿಳಿಸಲೇಬೇಕು ಅಂತ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ, ಶರಾವತಿ ನದಿಯ ತಡದಲ್ಲಿರುವಂತಹ ಬಳೆ ಪದ್ಮಾವತಿ ಅಮ್ಮನ ಸನ್ನಿಧಾನಕ್ಕೆ ಬನ್ನಿ. ದೇವಿಗೆ ಬಳೆ ಕೊಡಿ, ಮನಸ್ಸಲ್ಲಿ ಏನು ವಿಚಾರಗಳಿದೆ ಅಮ್ಮನ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಸಂತಾನ ಆಗಿಲ್ಲ ಅಂದ್ರೆ ಮಗುಷ್ಟು ದುಃಖದ ಬಳೆಯನ್ನು ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡಿ, ಮದುವೆ ವಿಚಾರವಾಗಿ 1008 ಬಳೆಯನ್ನ ಸಂಕಲ್ಪ ಮಾಡಿ, ಮನೆ ಕಟ್ಟುವಂತ ವಿಚಾರವಾಗಿ ಅಮ್ಮನವರಿಗೆ ಅನ್ನದಾನ ಸೇವೆಯನ್ನ ಪ್ರಾರ್ಥನೆ ಮಾಡಿ. ಯಾರಿಗೆ ನಾಗದೋಷ ಇದೆ, ಯಾರಿಗೆ ಕಾಳಸರ್ಪ ದೋಷ ಇದೆ, ಯಾರಿಗೆ ಸಂತಾನ ಭಾಗ್ಯಕ್ಕೆ ತೊಂದರೆ ಇದೆ, ಯಾರಿಗೆ ಮದುವೆ ವಿಚಾರದಲ್ಲಿ ತೊಂದರೆ ಇದೆ, ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆ, ಅವರು ಅಂತ ಇದ್ದವ್ರು ಬಂದು ಮುಕ್ತಿನಾಗ ಸ್ಥಳಕ್ಕೆ 108 ಸತಿ ಪ್ರದಕ್ಷಿಣೆಯನ್ನು ಹಾಕಿ ಸ್ವತಃ ಅವರೇ ದೇವರನ್ನ ಮುಟ್ಟಿ ಅಭಿಷೇಕ ಮಾಡೋದ್ರಿಂದ ಯಾವುದೇ ರೀತಿ ನಾಗದೋಷಗಳು, ಕಾಳಸರ್ಪ ದೋಷಗಳು ಏನೇ ಇದ್ರೂ ಸಹ ಈ ಸ್ಥಳದಲ್ಲಿ ಬಗೆಹರುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರು ಬಳೆ ಪದ್ಮಾವತಿ ತಾಯಿ ದೇವಸ್ಥಾನಕ್ಕೆ ಹೋಗಿ ತಾಯಿ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅರಕೆ ಮಾಡ್ಕೊಂಬನ್ನಿ. ಖಂಡಿತ ನಿಮ್ಮ ಕಷ್ಟಗಳು ಬಗೆಹರಿದ ಮೇಲೆ ತಾಯಿಗೆ ಬಳೆಗಳನ್ನ ನೀವು ಕಾಣಿಕೆಯಾಗಿ ಕೊಡ್ತೀವಿ ಅಂತ ಕೇಳ್ಕೊಂಬನ್ನಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಈ ದೇವಸ್ಥಾನ ಇರೋದು ಶಿವಮೊಗ್ಗ ಹತ್ರ ಇರೋ ಜೋಗ್ ಫಾಲ್ಸ್ ಇಂದ 10 ಕಿಲೋಮೀಟರ್ ದೂರದಲ್ಲಿರುತ್ತೆ. ಕೆಳಗಡೆ ನಾನು ವಿಳಾಸ ಎಲ್ಲ ಕೊಟ್ಟಿರ್ತೀನಿ, ದಯವಿಟ್ಟು ಒಂದ್ಸಲ ಹೋಗಿ ತಾಯಿ ದರ್ಶನ ಮಾಡ್ಕೊಂಬನ್ನಿ. ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.